ಪ್ರೆಗ್ನೆನ್ಸಿ ಒಳಗೆ ಕಾಮನ್ಲಿ ಕಾನ್ಸ್ಟಿಪೇಷನ್ ಮಲಬದ್ಧತೆ ಪ್ರಾಬ್ಲಮ್ ಬರ್ತೈತಿ. ಬಟ್ ಅವ್ರಿಗೆ ಕ್ವೆಶನ್ ಬರ್ತೈತಿ, ನಾವು ಏನೇನು ಊಟ ಮಾಡ್ಬೇಕ್ರಿ ಅದರಿಂದ ನಮ್ಗೆ ಇದು ಕಾನ್ಸ್ಟಿಪೇಷನ್ ಕಡಿಮೆ ಆಕತಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಏನೇನು ಊಟ ಮಾಡ್ಬೇಕ್ರಿ, ಏನೇನು ಫುಡ್ಸ್ ತಿನ್ಬೇಕು ಅದರಿಂದ ಇದು ನಮ್ಗೆ ಕಾನ್ಸ್ಟಿಪೇಷನ್ ಆಗಂಗಿಲ್ಲ, ಅದರ ಬಗ್ಗೆ ಡೀಟೇಲ್ ಒಳಗೆ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಡಯ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿ ಸಿನ್ಸ್ ಲಾಸ್ಟ್ 25 years. ಪ್ರೆಗ್ನೆನ್ಸಿ ಒಳಗೆ ಇದು ಕಾಮನ್ ಸಿಂಪ್ಟಮ್ ಕಾನ್ಸ್ಟಿಪೇಷನ್, ಮಲಬದ್ಧತೆ, ಬೆದಿ ಸರಿ ಆಗಂಗಿಲ್ಲ, ಹಂಗೆ ಜನರಲಿ ಕಾಮನ್ ಪ್ರಾಬ್ಲಮ್ ಇರ್ತೈತಿ. ಇದು ಫಸ್ಟ್ ನೋಡೋಣ, ಇದು ಪ್ರಾಬ್ಲಮ್ ಯಾಕೆ ಆಗ್ತೈತಿ. ಪ್ರೆಗ್ನೆನ್ಸಿ ಒಳಗೆ ಪ್ರೊಜೆಸ್ಟ್ರಾನ್ ಹೇಳಿ ಹಾರ್ಮೋನ್ ಹೆಚ್ಚಿಗೆ ಆಗ್ತೈತಿ. ಇದು ಹಾರ್ಮೋನ್ಸ್ ಅಲ್ಲಾಗ ನಮ್ದು ಕಳ್ಳದ ಏನು ಮಸಲ್ಸ್ ಇರ್ತೈತಿ, ಇಂಟೆಸ್ಟೈನಲ್ ಮೊಟಿಲಿಟಿ, ಅದು ಮೂಮೆಂಟ್ ಇರ್ತೈತಿ, ಅದು ಕಡಿಮೆ ಆಗ್ತೈತಿ. ಅದರಿಂದ ಊಟ ನಮ್ದೇನು ಮುಂದೆ ಹೋಗ್ಬೇಕ್ರಿ, ಅದು ಎಷ್ಟು ಪ್ರಮಾಣ ಮುಂದೆ ಹೋಗ್ಬೇಕು ಅದು ಅಷ್ಟು ಹೋಗಂಗಿಲ್ಲ, ಅದರಿಂದ ಕಾನ್ಸ್ಟಿಪೇಷನ್ ಆಗ್ತೈತಿ. ಅದರ ಜೋಡಿ ಪ್ರೆಗ್ನೆನ್ಸಿ ಒಳಗೆ ಜನರಲಿ ವಾಂತಿ ಇರ್ತೈತಿ, ಅದರಿಂದ ಅವ್ರ ನೀರು ಕಡಿಮೆ ಕುಡಿತಾರೆ, ಅದರ ಜೋಡಿ ಊಟನ ಕಡಿಮೆ ತಿಂತಾರೆ. ಇದು ಎಲ್ಲ ಸೇರಿ ಜನರಲಿ ಪ್ರೆಗ್ನೆನ್ಸಿ ಒಳಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಹೆಚ್ಚಿಗೆ ಆಗ್ತೈತಿ. ಇದು ಪ್ರಾಬ್ಲಮ್ ನಮ್ಗೆ ಆಗ್ಬಾರ್ದು, ಪ್ರಿವೆಂಟ್ ಆಗ್ಬೇಕ್ರಿ ಕಾನ್ಸ್ಟಿಪೇಷನ್. ಅದ್ರ ಸಲಗ ನಾವು ಏನೇನು ಮಾಡ್ಬೇಕ್ರಿ, ಒಂದೊಂದು ಸಲ ಇದು ಕಾನ್ಸ್ಟಿಪೇಷನ್ ಸಿವಿಯರ್ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಅದಕ್ಕೆ ನಾವು ಟೈಮ್ಲಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ಇದು ಸಿವಿಯರ್ ಪ್ರಾಬ್ಲಮ್ ಬಂದ್ಬಿಡ್ತೈತಿ. ಯಾಕಂದ್ರೆ ನಮ್ದು ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಕತಿ ಮತ್ತು ಪ್ರೆಗ್ನೆನ್ಸಿ ಒಳಗೆ ಎಷ್ಟು ನಮ್ಗೆ ರಿಕ್ವೈರ್ಮೆಂಟ್ ಬೇಕು ಅಷ್ಟು ನಮ್ಗೆ ಸಿಕ್ಕಂಗಿಲ್ಲ. ಅದಕ್ಕೆ ಈ ಕಾನ್ಸ್ಟಿಪೇಷನ್ಗೆ ಟೈಮ್ಲಿ ಟ್ರೀಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಫೈಬರ್ ಪರ್ ಡೇ ಒಳಗೆ ಎಷ್ಟು ಹೋಗ್ಬೇಕ್ರಿ, 20 to 25 grams ಆಫ್ ಫೈಬರ್ ಪರ್ ಡೇ ಜನರಲಿ ರಿಕ್ವೈರ್ಮೆಂಟ್ ಇರ್ತೈತಿ, ಅಷ್ಟು ನೀವು ತಗೋಬೇಕ್ರಿ. ಈಗ ಯಾವ್ಯಾವ ಫುಡ್ಸ್ ನಾವು ತಗೋಬೇಕು ಅದರಿಂದ ನಮ್ಗೆ ಇದು ಎಲ್ಲ ಸಿಗ್ತೈತಿ ನೋಡೋಣ. ಫುಡ್ಸ್ ಕಂಟೈನಿಂಗ್ ಹೈ ಫೈಬರ್ ಡಯಟ್ ಅಂದ್ರೆ ಇದರ ಒಳಗೆ ಫೈಬರ್ ಹೆಚ್ಚಿಗೆ ಇರ್ತೈತಿ, ಅದರಿಂದ ಬೇದಿದ ಬಲ್ಕ್, ಸ್ಟೂಲ್ದ ಬಲ್ಕ್ ಹೆಚ್ಚಿಗೆ ಆಗಿ ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡ್ತೈತಿ. ಇಂಥ ಹೈ ಫೈಬರ್ ಡಯಟ್ ಅಂದ್ರೆ ಹಣ್ಣು, ಫ್ರೂಟ್ಸ್, ವೆಜಿಟೇಬಲ್ಸ್, ತರಕಾರಿ ಮತ್ತು ಸ್ಪ್ರೌಟ್ಸ್, ಮೊಳಕೆ ಆಗಿದ್ದ ಪದಾರ್ಥ ಅಂದ್ರೆ ಹೆಸರು ಕಾಳು, ಮಡಕಿ, ಆಮೇಲೆ ಮಸೂರ್ ಜಾಸ್ತಿ ತಿನ್ಬೇಕ್ರಿ. ಅದರಿಂದ ನಿಮ್ಗೆ ಫೈಬರ್ ಕಂಟೆಂಟ್ ಹೆಚ್ಚಿಗೆ ಸಿಗ್ತೈತಿ. ಈಗ ಒಂದ್ ಫುಡ್ ನಾವು ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ. ಫಸ್ಟ್ ಫ್ರೂಟ್ಸ್. ಈಗ ಫಸ್ಟ್ ತಾಯಿ ಯಾವಾಗ್ಲೂ ಊಟ ಮಾಡ್ತಾರ, ಆ ಪ್ಲೇಟ್ ನೀವು ನೋಡಿದ್ರ ಅಟ್ಲೀಸ್ಟ್ 1/4 1/4 ಭಾಗ ಅಷ್ಟು ಹೈ ಫೈಬರ್ ಡಯಟ್ ಇರ್ಬೇಕ್ರಿ. ಅಂದ್ರೆ ಆ ಪ್ಲೇಟ್ ಒಳಗೆ 1/4 ಭಾಗ ಅಷ್ಟು ಹೈ ಫೈಬರ್ ಡಯಟ್ ಕಂಟೆಂಟ್ ಫುಡ್ ಇರ್ಬೇಕಂದ್ರೆ ನಾವು ನಿಮ್ಗೆ ಹೇಳಿದ ಪ್ರಕಾರ ಫ್ರೂಟ್ಸ್, ವೆಜಿಟೇಬಲ್ಸ್, ಆಮೇಲೆ ಸ್ಪ್ರೌಟ್ಸ್, ಅಂಕುರಿತ ಆಗಿದ್ದ ಪದಾರ್ಥ ಇದು ಒಳಗೆ ಇರ್ಬೇಕ್ರಿ. ಈಗ ಹೈ ಫೈಬರ್ ಡಯಟ್ ಫ್ರೂಟ್ಸ್ ಒಳಗೆ ಏನೇನು ತಿನ್ಬೋದು, ಫ್ರೂಟ್ಸ್ ಒಳಗೆ ಪೆರಲ್ ಹಣ್ಣು, ಪಪ್ಪಯ್ಯ, ಆ್ಯಪಲ್, ಆಮೇಲೆ ದಾಳಿಂಬೆ ಹಣ್ಣು, ಇದ್ರ ಒಳಗೆ ಹೈ ಫೈಬರ್ ಇರ್ತೈತಿ. ಅದಕ್ಕೆ ಇದು ಸೇವನ್ ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕ್ರಿ. ಮತ್ತು ಬಾಳೆಹಣ್ಣು, ಬನಾನಾ ಸಣ್ಣ ಬಾಳೆಹಣ್ಣು, ಚಿಟ್ಲಿ ಬಾಳೆಹಣ್ಣು, ಅದ ಪೀಸ್ ಮಾಡಿ ಸಣ್ಣ ಕಟ್ ಮಾಡಿ ಅದರ ಒಳಗೆ ಸ್ವಲ್ಪ ಜೈನ್ ತುಪ್ಪ ಹಾಕಿ, ಆಮೇಲೆ ಸ್ವಲ್ಪ ಘೀ ತುಪ್ಪ ಹಾಕಿ ಅದ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ವೆಜಿಟೇಬಲ್ಸ್. ಈಗ ವೆಜಿಟೇಬಲ್ಸ್ ಅಂದ್ರೆ ತರಕಾರಿ. ಈ ತರಕಾರಿ ಯಾವುದೇ ತರಕಾರಿ ನೀವು ತಿಂತಾರ ಅದು ತರಕಾರಿ ಸಿಪ್ಪಿ ಜೋಡಿ, ಸಾದಷ್ಟು ಸಿಪ್ಪಿ ಜೋಡಿ ತಿನ್ನಕ್ಕೆ ಪ್ರಯತ್ನ ಮಾಡ್ತೀವಿ. ರಾ ವೆಜಿಟೇಬಲ್, ಕಚ್ಚಾ ತರಕಾರಿ ಸಿಪ್ಪಿ ಜೋಡಿ ತಿನ್ಲಿಕ್ಕೆ ಪ್ರಯತ್ನ ಮಾಡ್ರಿ, ಅದರಿಂದ ನಿಮ್ಗೆ ಫೈಬರ್ ಹೆಚ್ಚಿಗೆ ಸಿಗ್ತೈತಿ. ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಸೊಪ್ಪಿನ ಪದಾರ್ಥ, ಸೊಪ್ಪು ಹೆಚ್ಚಿಗೆ ತಿನ್ಬೇಕ್ರಿ. ಯಾವ್ಯಾವ ಸೊಪ್ಪು ಅವೈಲೇಬಲ್ ಇರ್ತೈತಿ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಲಾಲ್ ಭಾಜಿ ಸೊಪ್ಪು, ಒಟ್ಟು ಯಾವ್ದು ಸೊಪ್ಪು ಅವೈಲೇಬಲ್ ಇರ್ತೈತಿ ಅದು ಜಾಸ್ತಿ ತಿನ್ಬೇಕ್ರಿ. ಅದ್ರ ಒಳಗೆ ಫೈಬರ್ ಹೆಚ್ಚಿಗೆ ಇರ್ತೈತಿ. ಅಂದ್ರೆ ಸೊಪ್ಪು ಎಷ್ಟು ತಿನ್ಬೇಕ್ರಿ ಅಂದ್ರೆ ಅಟ್ಲೀಸ್ಟ್ 3 to 4 ಟೈಮ್ ಒಂದು ವಾರ ಒಳಗೆ 3 to 4 times a week, 3 to 4 ಸಲ ಒಂದು ವಾರ ಒಳಗೆ ನೀವು ಸೊಪ್ಪು ತಿನ್ಬೇಕ್ರಿ. ಆಮೇಲೆ ನೀವು ಸೊಪ್ಪಿಂದ ಪಲ್ಯ ಮಾಡೋದಿದ್ರೆ ಅದು ಜಾಸ್ತಿ ಕುಕ್ ಮಾಡಬೇಡ್ರಿ. ನೀವು ಜಾಸ್ತಿ ಕುಕ್ ಮಾಡಿದ್ರೆ ಅದರ ಒಳಗೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನಿರ್ತೈತಿ ಅದು ಹೋಗಿಬಿಡ್ತೈತಿ. ಅದಕ್ಕೆ ಸೊಪ್ಪು ಸಾದಷ್ಟು ನೀವು ಸೂಪ್ ಒಳಗೆ ಮತ್ತು ರೈಸ್ ಪ್ರಿಪ್ರೇಷನ್ ಏನು ಮಾಡಿದ್ದು ಅದ್ರ ಒಳಗೆ ಹಾಕ್ಬೋದು. ಆಮೇಲೆ ಪರಾಟ, ಚಪಾತಿದ ಹಿಟ್ಟು ಅದರ ಒಳಗೆ ಇದು ಸೊಪ್ಪು ಮಿಕ್ಸ್ ಮಾಡಿಕೊಂಡು ನೀವು ತಿನ್ಬೋದು. ಆಮೇಲೆ ಕೆಲವ್ರ ಮಂದಿಗೆ ಅನಿಸ್ತತಿ ನಾವು ಇದು ಸ್ಪ್ರೌಟ್ಸ್, ಮೊಳಕೆ ಆಗಿದ್ದ ಪದಾರ್ಥ ತಿಂದ್ರೆ ನಮ್ಗೆ ಗ್ಯಾಸ್ ಆಗ್ತೈತಿ. ಇದು ಆ ಟೈಮ್ಗೆ ನೀವು ಇದು ಸ್ಪ್ರೌಟ್ಸ್ ಏನಿರ್ತೈತಿ ಅದಾಗ ನೀವು ಸ್ವಲ್ಪ ಕುಕ್ ಮಾಡ್ಬೋದು, ಸ್ವಲ್ಪ ಬಾಯ್ಲ್ ಮಾಡಿ ತಿನ್ಬೋದು, ಅದರಿಂದ ನಿಮ್ಗೆ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಈಗ ನೀರು, ಪ್ರೆಗ್ನೆನ್ಸಿ ಒಳಗೆ ವಾಂತಿ ಸಲಗ ಜನರಲಿ
ನೀರು ಕಡಿಮೆ ಕುಡಿತಾರೆ. ಅಂದ್ರೆ ನಿಮ್ಗೆ ಅಡಿಕ್ವೇಟ್ ಕ್ವಾಂಟಿಟಿ ಒಳಗೆ ನೀವು ನೀರು ಕುಡಿಬೇಕ್ರಿ. ಅಡಿಕ್ವೇಟ್ ಅಂದ್ರೆ ಎಷ್ಟು ನೀರು ಕುಡಿದ್ರೆ ಇದು ಸಫಿಷಿಯಂಟ್ ನೀರು ಐತಿ ಹಂಗೆ ತಿಳ್ಕೊಬೇಕ್ರಿ. ಜನರಲಿ 2 3 ಲೀಟರ್ ನೀರು ಒಂದು ದಿವ್ಸಕ್ಕೆ ಕುಡಿಬೇಕ್ರಿ. ಅಂದ್ರೆ 8 10 ಗ್ಲಾಸ್ ನೀರು ನೀವು ಕುಡಿಬೇಕ್ರಿ. ಅಂದ್ರೆ ನಮ್ದು ನೀರು ಕುಡಿದ ಕ್ವಾಂಟಿಟಿ ಸಫಿಷಿಯಂಟ್ ಐತಿ ಹೆಂಗೆ ಗೊತ್ತಾಗ್ಬೇಕ್ರಿ? ಇದು ನಿಮ್ದು ಯೂರಿನ್ದ ಕಲರ್, ಕಾಲ್ ಮಾಡಿದ ಕಲರಿಂದ ನಿಮ್ಗೆ ಗೊತ್ತಾಗ್ಬೋದು. ಇದು ಕಲರ್ ಜನರಲಿ ವೈಟ್ ಇರ್ಬೇಕ್ರಿ. ಅದೇ ನಿಮ್ದು ಯೂರಿನ್ ಕಲರ್ ಭಾಳ ಯೆಲ್ಲೋಯಿಶ್ ಇದ್ರಂದ್ರೆ ನಿಮ್ದು ಇನ್ನೂ ಜಾಸ್ತಿ ನೀರು ಕುಡಿಬೇಕ್ರಿ. ವೈಟಿಶ್ ಕಲರ್ದು ಯೂರಿನ್ ಐತೆ ಅಂದ್ರೆ ನಿಮ್ದು ನೀರು ಸಫಿಷಿಯಂಟ್ ಐತಿ. ಎಕ್ಸೆಪ್ಟ್ ನೀವು ಗುಳ್ಗಿ ಸಲಾಗ ಹಂಗೆ ಪರ್ಟಿಕ್ಯುಲರ್ ನೀವು ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಏನು ತೊಗೊಂತಾರೆ ಅದ್ರ ಸಲಾಗ ಒಂದೊಂದು ಸಲ ಯೂರಿನ್ದ ಕಲರ್ ಚೇಂಜ್ ಆಗ್ಬೋದು. ಅದು ಬಿಟ್ಟು ಯೂರಿನ್ದ ಜನರಲಿ ಕಲರ್ ವೈಟ್ ಇದ್ರೆ ನಿಮ್ದು ಸಫಿಷಿಯಂಟ್ ಕ್ವಾಂಟಿಟಿ ಒಳಗೆ ವಾಟರ್ ಐತಿ ಹಂಗೆ ನೀವು ತಿಳ್ಕೊಬೋದು. ಇದು ಜಾಸ್ತಿ ಲಿಕ್ವಿಡ್ ತಗೋಬೇಕ ಸಲಾಗ ನೀವು ಮಜ್ಜಿಗೆ, ಮೊಸರು ಮಜ್ಜಿಗೆ, ಆಮೇಲೆ ಶರ್ಬತ್, ನಿಂಬು ಶರ್ಬತ್, ನಿಂಬು ಪಾನಿ ಮಾಡಿ ನೀವು ಜಾಸ್ತಿ ಪ್ರಮಾಣ, ಆಮೇಲೆ ಸೂಪ್, ಆ ಟೈಪ್ ನೀವು ಲಿಕ್ವಿಡ್ಸ್ ಜಾಸ್ತಿ ತಗೋಬೋದು. ಮತ್ತು ನಮ್ಗೆ ಮಿನಿಮಮ್ ಎಕ್ಸರ್ಸೈಸ್, ನಿಮ್ದು ರೂಟೀನ್ ಆ್ಯಕ್ಟಿವಿಟಿ ಏನು ಪ್ರೆಗ್ನೆನ್ಸಿ ಒಳಗೆ ಇರ್ತೈತಿ ಅದನ್ನು ನೀವು ಕಂಟಿನ್ಯೂ ಮಾಡ್ಬೇಕ್ರಿ. ಅದನ್ನು ನೀವು ಬಿಡಬಾರ್ದು. ಅದಕ್ಕೆ ಇನ್ ಟೋಟಲ್ ಪ್ರೆಗ್ನೆನ್ಸಿ ಒಳಗೆ ಇದೆಲ್ಲ ಮಾಡಿದ್ರೆ ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಸಮರೈಸ್ ಮಾಡಿದ ನೀವು ಟೋಟಲ್ ಏನು ಮಾತಾಡಿದ ಸಮ್ಮರಿ, ನೀವು ಹೈ ಫೈಬರ್ ಡಯಟ್ ಮತ್ತು ಅಡೆಕ್ವೇಟ್ ಕ್ವಾಂಟಿಟಿ ಆಫ್ ವಾಟರ್, ನೀರು ನಿಮ್ದು ಕರೆಕ್ಟ್ ಪ್ರಮಾಣದಲ್ಲಿ ನೀವು ತಗೋಬೇಕ್ರಿ. ಆಮೇಲೆ ಮಿನಿಮಮ್ ಎಕ್ಸರ್ಸೈಸ್, ಇದು ಎಲ್ಲ 3 ನೀವು ಪಾಲಿಸಿದ್ರೆ ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಆಗ್ಬೋದು. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.